ಕೊರಳ ಚೈನು ಪೊಲೀಸರ ಪಾಲಿಗೆ ಇವರೇ ಟೆರರ್ಗಳು. ಇಷ್ಟಕ್ಕೂ ಯಾರಿವರು, ಇವರ ಕಂಪ್ಲೀಟ್ ಕಥೆ ಏನು? ಇದೇ ಹೊತ್ತಿನ ವಿಶೇಷ. ಬಿ ಅಲರ್ಟ್. ಇವರು ರೋಡ್ಗಿಳಿದ್ರೆ ರಾಬ್ರಿ. ಆ ಗ್ಯಾಂಗು ರೋಡ್ಗಿಳಿದ್ರೆ ಸರಣಿ ಸರಗಳ್ಳತನವಂತೂ ಮಿಸ್ ಆಗೋ ಚಾನ್ಸೇ ಇಲ್ಲ. ಬೆಂಗಳೂರು ಪೊಲೀಸರನ್ನ ಇವತ್ತಿಗೂ ದುಸ್ಸಪ್ನದಂತೆ ಕಾಡ್ತಾ ಇರುವಂತಹ ವೆಲ್ ಟ್ರೈನ್ಡ್ ಗ್ಯಾಂಗ್ ಅದು. ಇಷ್ಟಕ್ಕೂ ಈ ಗ್ಯಾಂಗ್ ಎಲ್ಲಿಯದ್ದು, ಇದರ ಬಾಸ್ ಯಾರು, ಇವರ ಕಳ್ಳತನದ ವೈಖರಿ ಹೇಗಿರುತ್ತೆ, ಇಲ್ಲಿದೆ ನೋಡಿ ಡೀಟೇಲ್ಸ್. ಇದು ಸಿಲಿಕಾನ್ ಸಿಟಿ ಅಂತಲೇ ಕರೆಸಿಕೊಳ್ಳೋ ಬೆಂಗಳೂರು. ಒಂದು ಕಾಲಕ್ಕೆ ಗಾರ್ಡನ್ ಸಿಟಿ ಅಂತ ಕರೆಸಿಕೊಳ್ತಿದ್ದ ಬೆಂಗಳೂರು ಇವತ್ತು ಗಾರ್ಬೇಜ್ ಸಿಟಿ ಅಂತ ವಿಶ್ವದಾದ್ಯಂತ ಪಾಪ್ಯುಲರ್ ಆಗಿದೆ. ಒಂದು ಕಾಲಕ್ಕೆ ಬೆಂಗಳೂರಲ್ಲಿ ಕಾಸೊಂದಿದ್ರೆ ಬಿಂದಾಸ್ ಆಗಿ ಬದುಕಬಹುದು ಅನ್ನೋ ಜನ ಇದ್ರು. ಆದ್ರೆ ಈಗ ಆ ಕಾಸಿದ್ರೆ ಇಲ್ಲಿ ಬದುಕೋದು ಕಷ್ಟ. ಯಾಕಂದ್ರೆ ನೋ ಸಿಲಿಕಾನ್ ಸಿಟಿ ಈಸ್ ಕಾಲ್ಡ್ ಆಸ್ ಕ್ರೈಮ್ ಸಿಟಿ. ಹೌದು, ಸಿಲಿಕಾನ್ ಸಿಟಿ ಈಗ ಅಕ್ಷರಶಃ ಕ್ರೈಮ್ ಸಿಟಿ ಆಗಿದೆ. ಇದರಲ್ಲಿ ನೋ ಡೌಟ್. ಸಿಲಿಕಾನ್ ಸಿಟಿ ಪೊಲೀಸರೇನು ಕಡ್ಲೆಪುರಿ ತಿಂತ ಕೂತವ್ರ ಅಂತ ಭಾವಿಸಬೇಡಿ. ದೇ ಆರ್ ಫುಲ್ ಅಲರ್ಟ್. ಆದ್ರೂ ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ಕರಾಮತ್ತು ತೋರಿಸೋ ಪ್ರೊಫೆಷನಲ್ ಕಳ್ಳರು ಇಲ್ಲಿದ್ದಾರೆ. ಅದಕ್ಕೆ ಸಾಕ್ಷಿ ಅಂದ್ರೆ ಈಗ ಅನಾಮತ್ತು 3-4 ವರ್ಷಗಳಿಂದ ನಡೀತಿರೋ ಚೈನ್ ಸ್ನ್ಯಾಚಿಂಗ್. ಬೆಂಗಳೂರಿನಲ್ಲಿ ಒಂದು ಕಡೆ ಸರಗಳ್ಳತನವಾಯ್ತಂದ್ರೆ ಇಲ್ಲಿನ ಅಷ್ಟ ದಿಕ್ಕುಗಳಲ್ಲೂ ಚೈನ್ ಸ್ನ್ಯಾಚಿಂಗ್ ಆಗಿರುತ್ತೆ. ಕಳ್ಳರು ಎಷ್ಟೇ ಬುದ್ಧಿವಂತರಾಗಿದ್ರು ನಮ್ಮ ರಾಜ್ಯ ಪೊಲೀಸರು ಅವರಿಗಿಂತಲೂ ಸಖತ್ ಬ್ರಿಲಿಯಂಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೂ ಇಂತಹ ಟಫ್ ಕಾಫ್ಗಳ ಕಣ್ಣು ತಪ್ಪಿಸಿ ಕಳ್ಳರು ಕರಮತ್ತು ತೋರಿಸ್ತಾರ ಅಂದ್ರೆ ಲೆಕ್ಕ ಹಾಕಿ. ಹೌದು, ಹೀಗೆ 3-4 ವರ್ಷಗಳಿಂದ ಬೆಂಗಳೂರು ಚೈನ್ ಸ್ನ್ಯಾಚರ್ಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇಂತಹ ಚೈನ್ ಸ್ನ್ಯಾಚರ್ಗಳು ತಮ್ಮ ಕರಮತ್ತು ತೋರಿಸ್ತಿರೋದು ನಸಿಕಿನ ಜಾವದಲ್ಲೇ. ಹೌದು, ಬೆಳ್ಳಂ ಬೆಳಿಗ್ಗೆ ಅವರು ಬ್ಲಾಕ್ ಪಲ್ಸರ್ ಬೈಕ್ ನಲ್ಲಿ ರೋಡಿಗಿಳಿದ್ರೆ ಹೆಣ್ಮಕ್ಳ ಕೊರಳಲ್ಲಿ ಕಂಗೊಳಿಸೋ ಮಾಂಗಲ್ಯದ ಚೈನು ಮಾಯಾ ಅಂತಲೇ ಲೆಕ್ಕ. ಹೌದು, ಮಾರ್ನಿಂಗ್ ನಲ್ಲಿ ಫ್ರೆಶ್ ಗಾಳಿ ಇರುತ್ತೆ ಅಂತ ವಾಕಿಂಗ್ ಬರೋರೇ ಈ ಸ್ನ್ಯಾಚರ್ ಗಳ ಟಾರ್ಗೆಟ್. ಅದ್ರಲ್ಲೂ ವಯಸ್ಸಾದ ವೃದ್ಧ ಮಹಿಳೆಯರ ಕೊರಳಲ್ಲಿ ಚಿನ್ನ ಕಾಣ್ತು ಅಂದ್ರೆ ಮುಗ್ದೇ ಹೋಯ್ತು.
ವಿತೌಟ್ ಮಿಸ್ ಚೈನ್ ಸ್ನ್ಯಾಚ್ ಆಗುತ್ತೆ. ಇಷ್ಟಕ್ಕೂ ಈ ಕಿಲಾಡಿ ಕಳ್ಳರು ಕೇವಲ ಒಂದೇ ವೇನಲ್ಲಿ ಚಿನ್ನಾಭರಣ ಕದಿಯೋದಿಲ್ಲ. ಇವರ ಬಳಿ ಇವೆ ನಾನಾ ಪ್ಲಾನ್ಗಳು. ಈ ಕಳ್ಳರಿಗೆ ಇಂಥದ್ದೇ ನಿಗದಿತ ಸ್ಥಳ ಬೇಕಿಲ್ಲ. ಜನಜಂಗುಳು ಇರ್ಲಿ, ನಿರ್ಜನ ಪ್ರದೇಶವಿರ್ಲಿ, ಕದ್ದೆ ತೀರುವುದು ಇವರ ಕೈಯಲ್ಲಿ. ಅದರಲ್ಲೂ ಬಹುತೇಕ ಹೈಲಿ ರಿಚ್ ಫ್ಯಾಮಿಲಿ ವಾಸಿಸೋ ಏರಿಯಾಗಳು ಮತ್ತು ಅಲ್ಲಿನ ನಿವಾಸಿಗಳೇ ಇವರ ಟಾರ್ಗೆಟ್. ಚಿನ್ನಾಭರಣ ಕದಿಬೇಕು ಅಂತ ಡಿಸೈಡ್ ಮಾಡಿ ರೋಡಿಗಿಳಿದ್ರೆ ಇವರು ಪೊಲೀಸ್ ವೇಷ ಹಾಕ್ತಾರೆ. ಯಾಮಾರಿದ್ರೆ ಸಿಐಡಿಗಳು ಆಗ್ತಾರೆ, ಸಿಬಿಐಗಳು ಆಗ್ತಾರೆ. ಇದೇ ರೀತಿ ಇವರು ನಾವು ಪೊಲೀಸರು ಅಂತ ಹೇಳಿ ದೋಚೋದೇ ಜಾಸ್ತಿ. ಬೆಂಗಳೂರಿನಲ್ಲಿ ಇದೇ ರೀತಿ ಸಾಕಷ್ಟು ಕಡೆ ತಾವು ಪೊಲೀಸರು ಅಂತ ಹೇಳ್ಕೊಂಡು ಮುಗ್ಧರನ್ನ ವಂಚಿಸಿರುತ್ತದೆ. ಮುಂದೆ ಒಂದು ಕೊಲೆಯಾಗಿದೆ ಅಂತ ಹೇಳಿಯೋ ಇಲ್ಲವೇ ಗಲಾಟೆ ಆಗ್ತಾ ಇದೆ, ಚಿನ್ನಾಭರಣ ಹುಷಾರ್ ಅಂತ ಹೇಳಿ ಅದನ್ನೆಲ್ಲ ಇವರೇ ಬಿಚ್ಚಿಸಿ ಗಂಟು ಕಟ್ಟಿ ಕೊಡ್ತಾರೆ. ಮನೆಗೆ ಹೋಗಿ ಗಂಟು ಬಿಚ್ಚಿ ನೋಡಿದಾಗ್ಲೇ ದರೋಡೆ ನಡೆದಿರೋದು ಗೊತ್ತಾಗುತ್ತೆ. ಆ ವೇಳೆಗಾಗ್ಲೇ ನೀವು ಪಿಗ್ಗಿ ಬಿದ್ದಾಗಿರುತ್ತೆ. ಈ ರೀತಿ ಪೊಲೀಸರ ವೇಷ ಹಾಕೊಂಡು ಕಳ್ಳತನ ಮಾಡುವಂತ ಗ್ಯಾಂಗ್ ಆದ್ರೂ ಯಾವುದು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.